ಸಾಧನ ಈ ಧಾರಾವಾಹಿಗೆ ನಿಮ್ಮ ಅಮೂಲ್ಯವಾದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಸಾಧನ ಏನು ಸಾಧನೆ ಮಾಡಿದಾಳೆ ಅಂತ ನೋಡೋಣ. ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ಈ ಗಿಫ್ಟ್ ಕೊಟ್ಟಿದ್ದೀರಾ? ನೀವೇನು ಸಾಧನೆ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತೇ ಇಲ್ವಾ? ನಿಮಗೆ ಹಗಲುಗಾನ್ಸ್ ಕಾಣೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ಸತ್ತೆ. ಏನು ಹೇಳ್ತಿದ್ದೀರಾ ಪ್ರಣವ್? ನಾನು ನೋಡಿದ್ನಲ್ಲ, ಕನ್ಸು ನನ್ಸು ಅಂತ ನಿಮಗೆ ನೀವೇ ಜಿಗುಡ್ಕೊಂಡಿದ್ದನ್ನ. ಅದು ಬಿಡಿ, ನಿಮ್ಮ ಎಕ್ಸಾಮ್ ಆಗಿ ಎಷ್ಟು ದಿನ ಆಯಿತು? ದಿನ ಅಲ್ಲ, ತಿಂಗಳೇ ಆಯ್ತೋ ಇಲ್ವೋ? ಎಕ್ಸಾಮ್ ಆಗಿ ಒಂದೂವರೆ ತಿಂಗಳ ಮೇಲೆ ಆಯಿತು. ಅಂದ್ರೆ ರಿಸಲ್ಟ್ ಬಂತಾ? ನ್ಯಾಯವಾಗಿ ನೋಡಿದ್ರೆ ನೀವೇ ರಿಸಲ್ಟ್ ನೋಡಿ ನನ್ನನ್ನು ಕರೆದು ಸ್ವೀಟ್ ಕೊಡಬೇಕು. ಆದರೆ ನಾನು ಗಿಫ್ಟ್ ಕೊಟ್ರು ಯಾಕೆ ಅಂತ ಕೇಳ್ತೀರಲ್ರಿ. ಮುಂದೆ ಹೇಗ್ರಿ ಜೀವನ? ಪ್ರಣವ್, ರಿಸಲ್ಟ್ ಬಂತಾ? ಎಷ್ಟು ಪರ್ಸೆಂಟೇಜ್ ಬಂದಿದೆ ನನಗೆ? ಸಾಧನ, ನಿಮಗೆ 90% ಬಂದಿದೆ. ಹೌದಾ? ಅಷ್ಟು ಬಂದಿದ್ಯಾ? ವಾವ್ ವಾವ್, ವೆರಿ ನೈಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಪ್ರಣವ್. ಇದಕ್ಕೆಲ್ಲ ನೀವೇ ಕಾರಣ, ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಋಣನ, ಉಪಕಾರನ ಅಯ್ಯೋ ನನಗೆ ಈ ಜನ್ಮದಲ್ಲಿ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಋಣಭಾರ ಹೊರಿಸ್ಬಿಟ್ಟಿದ್ದೀರಾ. ನೀವು ಮನ್ಸು ಮಾಡಿದ್ರೆ ಎಲ್ಲ ಮಾಡಬಹುದು. ಏನು ಮಾಡೋದು? ಮನ್ಸು ಮಾಡಲ್ವೋ, ಅರ್ಥ ಆಗ್ತಿಲ್ವೋ, ಒಂದು ನನಗೆ ಗೊತ್ತಾಗ್ತಿಲ್ಲ. ಇರಲಿ ಬಿಡಿ, ಈ ಗಿಫ್ಟ್ ತಗೊಳ್ಳಿ. ಇತ್ತೀಚೆಗೆ ನೀವು ಯಾಕೆ ಒಗಟೊಗಟಾಗಿ ಮಾತಾಡ್ತೀರೋ ನಂಗೊಂದು ಅರ್ಥ ಆಗ್ತಿಲ್ಲ. ಅದೇನು ವಿಷಯ ಅಂತ ನೇರವಾಗಿ ಹೇಳ್ಬಾರ್ದಾ? ಅಬ್ಬಾ, ಸದ್ಯ ಇವಾಗ್ಲಾದ್ರೂ ನೇರವಾಗಿ ಕೇಳಬಾರ್ದಾ ಅಂತ ಹೇಳಿದ್ರಲ್ಲ, ನಾನು ನೇರವಾಗೇ ಹೇಳ್ತೀನಿ. ಇವತ್ತಲ್ಲ, ನಾಳೆ ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ನಾಳೆ ಅದೇ ಸಂಗೀತ ಕ್ಲಾಸ್ಗಿಂತ ಸ್ವಲ್ಪ ಹಿಂದೆ ಒಂದು ಪಾರ್ಕ್ ಇದೆ ನೋಡಿ, ಅಲ್ಲಿಗೆ ಬರ್ತೀರಾ? ನಿಮ್ಗೇನೋ ಒಂದು ವಿಚಾರ ಹೇಳ್ಬೇಕು ನಾನು. ಅದನ್ನಿಲ್ಲೇ ಹೇಳ್ಬೋದಿತ್ತಲ್ವಾ? ಯಾವ ವಿಚಾರನ ಎಲ್ಲಿ ಹೇಳಬೇಕು ಅದನ್ನಲ್ಲೇ ಹೇಳಬೇಕು. ಇಲ್ಲೆಲ್ಲ ಹೇಳಕ್ಕಾಗಲ್ಲ. ಬರಬೇಕು ಅಂದರೆ ಬರಬೇಕಷ್ಟೆ. ಪ್ರಣವ್, ನೀವು ನನಗೆ ಜಬರ್ದಸ್ತ್ ಮಾಡ್ತಿದ್ದೀರಾ? ಓ, ನಾನು ಮಾತಾಡಿದ್ದು ಜಬರ್ದಸ್ತ್ ಥರ ಕಾಣಿಸ್ತಾ? ಸಾರಿ. ನಾಳೆ ಪ್ಲೀಸ್ ಬನ್ನಿ, ನಿಮ್ಗಾಗಿ ನಾನು ಕಾಯ್ತಾ ಇರ್ತೀನಿ. ನಿಮ್ಗೇನೋ ಒಂದು ವಿಚಾರ ಹೇಳಬೇಕು, ಒಬ್ರನ್ನ ಮೀಟ್ ಮಾಡಿಸ್ಬೇಕು. ಪ್ಲೀಸ್ ಬನ್ನಿ. ಸರಿ ಆಯ್ತು, ಬರ್ತೀನಿ. ಒಳಗೆ ಬನ್ನಿ, ಕಾಫಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ. ಸದ್ಯಕ್ಕೇನು ಬೇಡ. ನಾಳೆ ನೀವು ಬರ್ತೀರಲ್ಲ, ಆವಾಗ ನನ್ನನ್ನು ಹೋಟ್ಲಿಗೆ ಕರ್ಕೊಂಡೋಗಿ, ಆಯಿತಾ? ಸರಿ ಆಯಿತು. ನೀವು ಒಳಗೆ ಬಂದಿದ್ದಿದ್ರೆ ನಂಗೆ ತುಂಬ ಖುಷಿ ಆಗ್ತಿತ್ತು. ಇಲ್ಲ, ಈಗ ನನಗೆ ಅರ್ಜೆಂಟ್ ಕೆಲಸ ಇದೆ. ಇನ್ನೊಂದ್ಸಲ ಖಂಡಿತ ಬಂದೇ ಬರ್ತೀನಿ. ಬಾಯ್. ಗಿಫ್ಟ್ ಒಳಗೆ ತಗೊಂಡು ಹೋಗಿ. ಸರಿ ಪ್ರಣವ್, ಬಾಯ್. ಪ್ರಣವ್ ಹೊರಟು ನಿಂತಾಗ ಸಾಧನಂಗೆ ಸ್ವಲ್ಪ ಬೇಜಾರಾಯಿತು. ಪ್ರಣವ್ ನನ್ನನ್ನು ಯಾಕೆ ಕರೆದಿರಬಹುದು? ಯಾರನ್ನು ಮೀಟ್ ಮಾಡಿಸ್ಬೋದು? ಹೀಗೆ ಯೋಚನೆ ಮಾಡ್ತಾನೆ ಒಳಗೆ ಬಂದ್ಲು ಸಾಧನ. ಪ್ರಣವ್ ನಾಳೆ ನನ್ನ ಹತ್ರ ಏನು ಮಾತಾಡ್ಬೋದು? ಅವ್ರ ಮನಸ್ಸಲ್ಲೂ ನನ್ನ ಮನಸ್ಸಲ್ಲಿರೋ ಭಾವನೆಗಳೇನಾದರೂ ಇದೆಯಾ, ಅಥವಾ ಬೇರೆ ಏನಾದರೂ? ಓಯ್ ಸಾಧನ ಮೇಡಮ್, ಯಾವ ಲೋಕದಲ್ಲಿ ಕಳೆದೋಗಿದ್ದೀರಾ? ವಾವ್, ಗಿಫ್ಟ್ ಯಾರು ಕೊಟ್ಟಿದ್ದೆ ಸಾಧನ? ಹಾಂ, ಇನ್ಯಾರು, ಪ್ರಣವೇ ಇರಬೇಕು ಅಲ್ವಾ? ಅದಕ್ಕೆ ಪ್ರಣವ್ ಅವರೇ ಕೊಟ್ಟರು. ಅದೇನು ಗೊತ್ತಾ, ನನಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಪ್ರಣವಿನಾದ್ರೂ ಲವ್ ಪ್ರಪೋಸ್ ಮಾಡೋದ್ನಾ? ಥೋ, ಏನತ್ತಿಗೆ ನೀವು? ನಾನೇನೋ ಖುಷಿ ವಿಷಯ ಹೇಳಕ್ಕೆ ಬಂದರೆ ನೀವು ಹೀಗೆ ಮಾತಾಡ್ತೀರಾ. ಇಲ್ಲೇನು ನಡೀತಾ ಇದೆ ಅಂತ? ಪ್ರಕೃತಿ ಏನೋ ಲವ್ ಅಂದ್ಲು, ಸಾಧನ ಖುಷಿ ವಿಷಯ ಅಂತಿದ್ದಾಳೆ. ಏನು ನಡೀತಾ ಇದೆ? ಅಣ್ಣ, ನನ್ನ PUC ರಿಸಲ್ಟ್ ಬಂದಿದೆ. ನಾನು 90% ತಗೊಂಡಿದ್ದೀನಿ.
ತಗೊಂಡಿದ್ದೀನಣ್ಣ. ಓ ಹೌದಾ, ಕಂಗ್ರಾಟ್ಸ್ ಸಾಧನಾ, ಕಂಗ್ರಾಟ್ಸ್. ಅಂತೂ ಈ ಪರೀಕ್ಷೆಯಲ್ಲಿ ನೀನು ಗೆದ್ಬಿಟ್ಟೆ, ಅತ್ತಿಗೆ ಜೊತೆ ಚಾಲೆಂಜಲ್ಲೂ ಗೆದ್ಬಿಟ್ಟೆ. ಶಾಬಾಷ್ ಸಾಧನಾ, ಶಾಬಾಷ್. ನನಗೆ ಗೊತ್ತಿತ್ತು ಸಾಧನ ಚೆನ್ನಾಗಿ ಓದ್ತಾಳೆ, ಒಳ್ಳೆ ಮಾರ್ಕ್ಸ್ ತಗೊಳ್ತಾಳೆ ಅಂತ ಗೊತ್ತಿತ್ತು. ಆದರೂ ಸುಮ್ಮನೆ ಒಂದು ತಮಾಷೆಗೆ ಹೇಳಿದೆ. ನೀವು ತಮಾಷೆ ಮಾಡಿದ್ದೋ ನಿಜವಾಗ್ಲೂ ಚಾಲೆಂಜ್ ಮಾಡಿದ್ದೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಬಂತಲ್ಲ, ಅಷ್ಟು ಸಾಕು ನನಗೆ. ನಮ್ಮ ಮಧ್ಯೆ ಈ ಚಾಲೆಂಜು, ಜಗಳ, ಕೋಪ ಎಲ್ಲ ಯಾಕತ್ತಿಗೆ? ನನ್ನ ತಂಗಿ ನೋಡೆ ಎಷ್ಟು ಒಳ್ಳೆಯವಳು ಅಂತ. ಪ್ರಣವ್ ಗಿಫ್ಟ್ ಕೊಡದೆ ಇದ್ದಿದ್ರೆ ಈಗ ನನ್ನ ಹತ್ರ ಜಗಳ ಮಾಡ್ತಿದ್ಲೋ ಏನೋ. ಆದರೆ ಆ ಪ್ರಣಯ್ ಬಾಯ್ ಪ್ರಣವ್ ಇವಳಿಗೇನೋ ಗಿಫ್ಟ್ ಕೊಟ್ಟಿದ್ದಾನೆ. ಅದಕ್ಕೆ ಈ ಖುಷಿ ಅವಳಿಗೆ. ಈ ಖುಷಿಲಿ ಬೇರೆ ಯಾವುದೂ ಲೆಕ್ಕಕ್ಕೆ ಬರ್ತಿಲ್ಲ. ಇವಾಗಲೇ ಹೀಗೆ, ಇನ್ನು ಪ್ರಣವ್ ಏನಾದರೂ ಇವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋದರೆ, ತನ್ನ ರಾಣಿಯನ್ನಾಗಿ ಮಾಡಿಕೊಂಡ್ರೆ ಇನ್ನು ಹೇಗಿರುತ್ತೋ. ಹೌದೇನೆ ಪ್ರಕೃತಿ, ಇದೆಲ್ಲ ನಿಜಾನಾ? ಅಯ್ಯೋ ಅಣ್ಣ, ಅದಕ್ಕೆ ಏನೇನೋ ಹೇಳ್ತಿದ್ದಾರೆ. ನೀನು ಇದಕ್ಕೆಲ್ಲ ಕಿವಿ ಕೊಡಬೇಡ ರೀ. ನೀವು ನನ್ನನ್ನು ಲವ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ಸತ್ಯ ಹೇಳಬೇಕು. ಎಲ್ಲಿ ನೋಡಿದ್ರು ನಾನೇ ಕಾಣಿಸ್ತಿದ್ದೆ, ಹೌದೋ ಅಲ್ವೋ? ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಹೌದೋ ಅಲ್ವೋ? ಹೌದು. ಎಷ್ಟೋ ಸಲ ನೀನ್ ನನ್ನ ಎದುರಿಗಿದ್ಯಾ ಅನ್ಕೊಂಡು ನಿನ್ನ ಹತ್ರ ಮಾತಾಡೋ ಥರ ಒಬ್ಬೊಬ್ಬನೇ ಮಾತಾಡ್ಕೋತಿದ್ದೆ. ಈಗ ಈ ಕೆಲಸನ ನಿಮ್ಮ ತಂಗಿ ಮಾಡ್ತಿದ್ದಾಳೆ. ನಾನು ಅದನ್ನೇ ಮಾಡಿದ್ದೆ, ನೀವು ಮಾಡಿದ್ರಿ. ಈಗ ಇವಳು ಅದನ್ನೇ ಮಾಡ್ತಿದ್ದಾಳೆ. ಆದರೆ ನಾವಿಬ್ಬರು ಒಪ್ಕೊಂಡು ಮದುವೆ ಆದ್ವಿ. ಆದರೆ ಇವಳು ಹಾಗೆಲ್ಲ ಏನೂ ಇಲ್ಲ ಅಂತ ಜಂಬ ತೋರಿಸ್ತಾ ಇದ್ದಾಳೆ. ಪ್ರೀತಿ ವಿಷಯದಲ್ಲೆಲ್ಲ ಜಂಬ ಗಿಂಬ ಏನು ಇರಬಾರ್ದು ಸಾಧನಾ. ಏನಿದೆಯೋ ಅದನ್ನ ಮನ್ಸು ಬಿಚ್ಚಿ ಪಟ್ ಅಂತ ಮಾತಾಡ್ಬಿಡ್ಬೇಕು. ನೀವಿಬ್ರು ಸರಿ ಇಲ್ಲ, ಏನೇನೋ ಮಾತಾಡ್ತೀರಾ. ನಾನು ರೂಮಿಗೆ ಹೋಗ್ತೀನಿ. ಲಜ್ಜೆಯಿಂದ ಸಾಧನ ರೂಮಿಗೆ ಹೋದ್ಲು. ಸಾಧನ, ನಿನ್ ಗಿಫ್ಟ್ ತಗೊಂಡೋಗೆ. ಅಯ್ಯೋ, ಇಲ್ಲಿಗೆ ತಗೊಂಡು ಬಂದ್ರಾ? ಅಲ್ಲೇ ಇರ್ಲಿ ಬಿಡಿ ಅತ್ಗೆ. ಇದನ್ನ ನೀನು ಓಪನ್ ಮಾಡ್ತೀಯೋ ಇಲ್ಲ ನಾನು ಮಾಡ್ಲೋ? ಅತ್ಗೆ, ಅದು ನೀವು ಹೀಗೆಲ್ಲ ಹೇಳಿದ್ರೆ ನನಗೇನೋ ಒಂಥರ ಅನಿಸುತ್ತೆ. ನಾನು ಸೀದಾ ಅದನ್ನ ಪ್ರಣವಿಗೆ ಕೊಟ್ಬಿಡ್ತೀನಿ ನಾಳೆ. ನಾನು ಇಲ್ಲಿಂದ ಹೋಗಬೇಕೋ ಹೇಗೆ? ಅತ್ತಿಗೆ, ನಾನೇನೋ ಓಪನ್ ಮಾಡಕ್ಕೆ ರೆಡಿ, ಆದರೆ ಅದರಲ್ಲೇನಾದರೂ ಪ್ರೇಮ ಪತ್ರ ಇದ್ದರೆ ಅಂತ. ಅದು ಕಣ್ಣಿಗೆ ಬಿದ್ದರೆ, ನಾನೇನಾದರೂ ಒಂದೆರಡು ಲೈನ್ ಓದಿದ್ರು ಆಮೇಲೆ ನಿಮ್ಮಿಬ್ಬರಿಗೂ ಮುಜುಗರ ಆಗತ್ತಲ್ವಾ, ಅದಕ್ಕೆ. ಹೀಗೆಲ್ಲ ಮಾತಾಡಬೇಡಿ ಅತ್ತಿಗೆ, ತಮಾಷೆ ಹೋಗಿ ಆಮೇಲೆ ಅಮಾಸೆ ಆಗತ್ತೆ. ಸರಿ ಅಮ್ಮ, ನೀನುಂಟು, ನಿನ್ನ ಗಿಫ್ಟ್ ಉಂಟು, ನಾನು ಯಾಕೆ ನಿನಗೆ ಕಾಟ ಕೊಡಲಿ? ಬಾಯ್. ಸ್ವಲ್ಪ ಹೊತ್ತಾದ್ಮೇಲೆ ಸಾಧನಂಗೆ ಕುತೂಹಲ ತಡೆಯೋಕ್ಕಾಗಲಿಲ್ಲ. ಇದ್ರೊಳಗೆ ಏನಿದೆ? ವಾವ್, ಮುತ್ತಿನ ಸರ. ಕಳ್ಳಿ, ನನ್ನ ಎದುರಿಗಷ್ಟು ನಾಟಕ ಮಾಡಿ ಈಗ ಗಿಫ್ಟ್ ಓಪನ್ ಮಾಡಿದ್ಯಾ? ಕೊಡಿಲಿ. ವಾವ್, ಮುತ್ತಿನ ಸರ ತುಂಬ ಚೆನ್ನಾಗಿದೆ. ಎಲ್ಲಿ ಹಾಕೋ? ಬೇಡ ಅತ್ತಿಗೆ, ಈಗ ಸದ್ಯಕ್ಕೆ ಇದನ್ನ ನಾನು ಹಾಕಿರ್ತೀನಿ. ಮಾಂಗಲ್ಯನ ಅವನೇ ಕಟ್ತಾನೆ, ಆಯ್ತಾ? ಅತ್ತಿಗೆ, ಕನಸಿನ ಲೋಕದಲ್ಲಿ ವಿಹರಿಸ್ತಾ ಇರೋ, ನಾನು ಬರ್ತೀನಿ. ಬಾಯ್. ಸಾಧನಂಗೆ ತುಂಬ ಖುಷಿ ಆಯಿತು. ಅತ್ತಿಗೆ ಹೇಳಿದ್ದೇನಾದ್ರೂ ನಿಜವಾದ್ರೆ ನಾನು ಹಾಗೆಲ್ಲ ಯೋಚನೆ ಮಾಡಬಾರ್ದು. ಇದನ್ನು ತೆಗ್ದಿಡ್ತೀನಿ, ಇನ್ಯಾವತ್ತೂ ಇದನ್ನು ಹಾಕ್ಕೊಳ್ಳಲ್ಲ. ಒಡವೆ ಏನೋ ತೆಗ್ದಿಟ್ಟಿದ್ಲು, ಆದರೆ ಮನಸ್ಸಿನ ಭಾವನೆ. ನನ್ನ ಬರ ಕೇಳಿ ಪ್ರಣವ್ ಬಂದಿದ್ದಾರೋ ಇಲ್ವೋ? ಹೋಯ್ ಹೋಯ್ ಸಾಧನಾ ಮೇಡಮ್, ಇಲ್ಲಿ ಈ ಕಡೆ ತಿರ್ಕೊಳ್ಳಿ. ಓಹೋ, ಬಂದ್ರ ಪ್ರಣವ್? ಅದೇನೋ ಹೇಳಬೇಕು, ಯಾರನ್ನ ಪರಿಚಯಿಸ್ಬೇಕು ಅಂದ್ರಲ್ಲ, ಯಾರನ್ನ ಪರಿಚಯಿಸ್ಬೇಕು ಅಂತಿದ್ದೀರಿ? ನಿಧಾನ ನಿಧಾನ, ಎಲ್ಲದನ್ನು ಹೇಳ್ತೀನಿ. ಅದನ್ನು ಕೇಳಿದ್ರೆ ನೀವು ತುಂಬಾನೇ ಖುಷಿ ಪಡ್ತೀರಾ. ಈ ವಿಚಾರನ ನಿಮ್ಮ ಹತ್ರ ಹೇಳಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಅಂತೂ ಇವತ್ತು ಕಾಲ ಕೂಡಿ ಬಂತು. ನನ್ನ ಮನಸ್ಸಲ್ಲಿರೋ ಭಾವನೆನೂ ಅವ್ರ ಮನಸ್ಸಲ್ಲೂ ಇರಬೇಕಲ್ವಾ? ಅದು ನನಗೆ ಕನ್ಫರ್ಮ್ ಆಗಿರಲಿಲ್ಲ. ಕನ್ಫರ್ಮ್ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ಫಸ್ಟ್ ಹೇಳೋದು. ಹೌದಾ? ಬೇಗ ಹೇಳಿ ಪ್ರಣವ್, ನನಗೆ ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ಹಾ, ಒಂದು ನಿಮಿಷ.
ಕಮಾನ್ ಸ್ವೀಟಿ. ಸಾಧನ, ಮೀಟ್ ಮೈ ಸ್ವೀಟಿ. ಓಹೋ, ಸ್ವೀಟಿ ಅಂದ್ರೆ ನಿಂಗೆ ಗೊತ್ತಾಗಲ್ಲ ಅಲ್ವಾ? ಇವಳ ಹೆಸರು ಸುಕೃತಿ ಅಂತ. ನಾನು ಇವಳನ್ನ ಪ್ರೀತಿಯಿಂದ ಸ್ವೀಟಿ ಅಂತ ಕರೆಯೋದು. ನಾನು ಇವಳನ್ನ ಎಷ್ಟು ದಿನದಿಂದ ಲವ್ ಮಾಡ್ತಾ ಇದ್ದೆ, ಆದರೆ ಇವಳು ನನ್ನನ್ನು ಲವ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಗಿದ್ದು ನಿನ್ನೆ ಮಾತ್ರ. ಹಾಗಾಗಿ ಈ ವಿಚಾರನ ಫಸ್ಟ್ ನಿನಗೆ ಹೇಳಬೇಕು ಅಂತ ನೀನನ್ನು ಬರಕ್ಕೆ ಹೇಳಿದ್ದು. ಹೇಗಿದೆ ನಮ್ಮ ಜೋಡಿ? ಈ ಏನಾಯ್ತು ಸಾಧನ? ಯಾಕೆ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲ ಪ್ರಣವ್, ಆನಂದ ಬಾಷ್ಪ. ನಿಮ್ಮಿಬ್ರು ಜೋಡಿ ಅಂದ್ರೆ ಜೋಡಿ ಸೂಪರ್. ಆ ಖುಷಿಗೆ ಕಣ್ಣಲ್ಲಿ ನೀರು ಬಂತು. ಖುಷಿಗೆ ಯಾರಾದ್ರೂ ಅಳ್ತಾರಾ? ಇಲ್ಲ ಇಲ್ಲ, ಒಂದ್ಸತಿ ಖುಷಿ ತಡೆಯೋಕ್ಕಾಗದೆ ಕಣ್ಣಲ್ಲಿ ನೀರು ಬಂತಷ್ಟೇ. ಹೌದು ಸ್ವೀಟಿ, ನಮ್ಮ ಸಾಧನ ಇದ್ದಾಳಲ್ಲ, ಭಾವಜೀವಿ ಅವಳು. ಒಂದ್ಸತಿ ಭಾವಗೀತೆ ಕಾಂಪಿಟೇಷನ್ಗೆ ನಾನು ಜಡ್ಜಾಗಿ ಹೋಗಿದ್ದೆ. ಇವಳು ಹಾಡು ಹೇಳ್ತಾ ಹೇಳ್ತಾ ಅತ್ತೇ ಬಿಟ್ಟಿದ್ಲು, ಗೊತ್ತಾ? ಓ ಹೌದಾ? ಸರಿ ಪ್ರಣವ್, ನಾನು ಬರ್ತೀನಿ. ನಿಮ್ಮಿಬ್ರ ಮಧ್ಯ ನಾನಿರೋದು ಸರಿ ಇರಲ್ಲ. ಓಕೆ ಓಕೆ ಸಾಧನ, ಬಾಯ್. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.